ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಲಸಿನ ಹಣ್ಣಿಂದ ಸಿಹಿ ಇಡ್ಲಿ ಮಾಡೋಣ. ಇದು ಹಲಸಿನ ಹಣ್ಣಿನ ಕಡುಬು ಥರನೇ ಇರುತ್ತೆ ಟೇಸ್ಟು, ಆದರೆ ಕಡುಬು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ಥರ ಇಡ್ಲಿನ ಆರಾಮಾಗಿ ಟ್ರೈ ಮಾಡ್ಬೋದು. ಬರೀ ಒಂದು ಅರ್ಧ ಗಂಟೆನಲ್ಲಿ ಬ್ರೇಕ್ಫಾಸ್ಟ್ಗೆ ಇದನ್ನು ನಾವು ರೆಡಿ ಮಾಡ್ಕೋಬೋದು. ಬೆಳಿಗ್ಗೆನೇ ಸ್ವೀಟಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಬೆಲ್ಲ ಹಾಕಿರೋದ್ರಿಂದ ಒಳ್ಳೆಯದೇನೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡೋದಕ್ಕೆ ನೋಡಿ, ಇದರಲ್ಲಿ 3/4 ಕಪ್ ಆಗುವಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಗೋಧಿ ರವೆನೇ ತೊಗೊಂಡಿದ್ದೀನಿ. ಬೇಕಿದ್ರೆ ಇದಕ್ಕೆ ಅಕ್ಕಿ ರವೆ ಕೂಡ ತೊಗೋಬಹುದು. ಅಕ್ಕಿ ರವೆ ಆದರೆ ಹುರಿಯೋ ಅಗತ್ಯ ಇಲ್ಲ. ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ. ಬೇಕಿದ್ರೆ ದಪ್ಪ ರವೆ ಕೂಡ ತೊಗೋಬಹುದು, ಆದರೆ ಚಿರೋಟಿ ರವೆ ಬೇಡ. ಇವಾಗ ಇದನ್ನು ನಾವು ಸ್ವಲ್ಪ ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ಇಡ್ಲಿ ಸ್ವಲ್ಪ ಅಂಟಾಗುತ್ತೆ. ಹಾಗಾಗಿ ಇದನ್ನು ನಾವು ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಎತ್ತಿಟ್ಕೋಬೇಕು. ನೋಡಿ, ನಾನಿಲ್ಲಿ ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ನಾನು ಹಲಸಿನ ಹಣ್ಣನ್ನು ಈ ಥರ ಬಿಡಿಸ್ಕೊಂಡು ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ರುಬ್ಕೋಬೇಕು, ಹಾಗಾಗಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮತ್ತು ಇದಕ್ಕೆ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅದ್ರ 2ರಷ್ಟು ಹಲಸಿನ ಹಣ್ಣು ಹಾಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 3/4 ಕಪ್ ಅಲ್ವಾ ರವೆ ತೊಗೊಂಡಿರೋದು, ಇದಕ್ಕೆ 1.5 ಕಪ್ ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ನೈಸಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಮತ್ತು ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಇದೇ ಥರ. ಅಂದರೆ ನೀರನ್ನು ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ, ಮತ್ತು ಬೆಲ್ಲ ಎಲ್ಲ ಸೇರಿಸಿದ್ಮೇಲೆ ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು. ಹಾಗಾಗಿ ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಆವಾಗಲೇ ಹುರಿದಿಟ್ಕೊಂಡಿದ್ದೆ ಅಲ್ವಾ ರವೆನ, ಇದನ್ನು ಪೂರ್ತಿಯಾಗಿ ಸೇರಿಸ್ಕೋಬೇಕು. 3/4 ಕಪ್ ಪೂರ್ತಿಯಾಗಿ ಸೇರಿಸ್ಕೊಂಡು ಇದನ್ನ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನು ಎಲ್ಲನೂ ಕೂಡ ಸೇಮ್ ಬೌಲಲ್ಲೇ ಮೆಷರ್ ಮಾಡ್ಕೊಂಡಿದ್ದೀನಿ. ನೀರನ್ನು ಕೂಡ ನಾನಿಲ್ಲಿ ರುಬ್ಬೋದಕ್ಕೆ ಮತ್ತು ಮಿಕ್ಸಿ ಜಾರ್ಗೆ ಎಲ್ಲನೂ ಸೇರಿಸಿ 1 ಬೌಲ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಬೇಕಂದರೆ ಲಾಸ್ಟಲ್ಲಿ ಸೇರಿಸ್ಕೋಬೋದು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಅರ್ಧ ಬೌಲ್ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೀನಿ, ನೀವು ಬೇಕಿದ್ರೆ ಉಂಡೆ ಬೆಲ್ಲನ ತುರಿದು ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಅರ್ಧ ಕಪ್ ಹಾಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಿಹಿ ಆಗುತ್ತೆ. ನಿಮಗೆ ಸಿಹಿ ಬೇಡ ಅಂದರೆ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೋದು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಹಲಸಿನ ಹಣ್ಣಿನ ಕಡುಬು ರೆಸಿಪಿನೂ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಹೇಗೆ ಮಾಡ್ತೀವಿ ಟ್ರೆಡಿಷ್ನಲ್ ಮೆಥಡಲ್ಲಿ, ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ ಅದು ಕೂಡ. ನೋಡಿ, ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಆಗಿದೆ. ಇದು ಸ್ವಲ್ಪ ಗಟ್ಟಿ ಆಯಿತು, ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗತ್ತೆ. ಇವಾಗ ಇದಕ್ಕೆ 1/4 ಕಪ್ ಆಗುವಷ್ಟು ಮತ್ತೆ ನೀರು ಸೇರಿಸ್ಕೊಂಡು ಇದನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದನ್ನು ಈ ಥರ ಇಡ್ಲಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗಿದ್ರೆ ಕರೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಇವಾಗ ಇದನ್ನು ನಾವು ಇಡ್ಲಿ ಪ್ಲೇಟಿಗೆ ಹಾಕಿ ಬೇಯಿಸೋದಕ್ಕೆ ಇಟ್ಕೋಬೇಕು. ಅದಕ್ಕಿಂತ ಮುಂಚೆನೇ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ನೀರು ಕುದ್ದಿದ್ದಾದ್ಮೇಲೆ ಇದನ್ನು ನಾವು ಬೇಯಿಸ್ಕೊಳ್ಳೋದು. ಮತ್ತು ಹಿಟ್ಟನ್ನು ಕೂಡ ನಾವು ನೆನೆಸೋ ಅಗತ್ಯ ಏನಿಲ್ಲ. ಮೀಡಿಯಂ ರವೆ ಆಗಿರೋದ್ರಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಇದು ನೆಂದೋಗ್ಬಿಟ್ಟಿರುತ್ತೆ. ಹಾಗಾಗಿ ಮತ್ತೆ ಎಕ್ಸ್ಟ್ರಾ ನೆನೆಸೋ ಅಗತ್ಯ ಏನಿಲ್ಲ. ನೀವೇನಾದರೂ ದಪ್ಪ ರವೆ ತೊಗೊಂಡಿದ್ದೀರಾ ಅಥವಾ ಅಕ್ಕಿ ರವೆ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ಒಂದು 10 ನಿಮಿಷ ನೆನೆಸ್ಕೊಂಡು ಇದನ್ನು ಬೇಯಿಸೋದಕ್ಕೆ ಇಟ್ಕೊಳ್ಳಿ. ಹಾಗೆಯೇ ಇದನ್ನು ನಾನು ಒಂದು 20ರಿಂದ 25 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀರು ಕುದ್ದಿದ್ದಾದಮೇಲೆ ನೋಡಿ, ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಚೆಕ್ ಮಾಡೋ ಅಗತ್ಯನೇ ಇಲ್ಲ, ಒಂದು 20 ನಿಮಿಷ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ, ಕರೆಕ್ಟಾಗಿ ಬೆಂದಿರುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಈ ಥರ ಫೋರ್ಕಲ್ಲಿ ಒಂದ್ಸರಿ ಚುಚ್ಚಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಈ ಥರ ಸ್ವಲ್ಪನೂ ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗಿದು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಸ್ವಲ್ಪ ಕೈನಲ್ಲಿ ಮುಟ್ಬೋದು ಅಂದಾಗ ಇದನ್ನು ನಾವು ಪ್ಲೇಟಿಂದ ಸಪ್ರೇಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ವಲ್ಪನೂ ಅಂಟ್ತಾ ಇಲ್ಲ. ಕೈನಲ್ಲೇ ಆರಾಮಾಗಿ ಬಿಡಿಸ್ಕೊಂಡು ಬಿಡ್ಬೋದು. ಸ್ವಲ್ಪ ಮೆತ್ತಗಾಗೋಯ್ತು, ನೀರು ಹಾಕ್ಕೊಂಡಿರೋದು ಜಾಸ್ತಿ ಆಗೋಯ್ತು ಅಂದರೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಎಷ್ಟೇ ಮೆತ್ತಗಾದ್ರೂ ಕೂಡ ಅದು ಗಟ್ಟಿ ಆಗುತ್ತೆ, ಆರಾಮಾಗಿ ಬಿಡಿಸ್ಕೋಬೋದು. ಆಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ತುಪ್ಪ ಹಾಕಿ ತಿಂದ್ರದ್ದು ಸಖತ್ತಾಗಿರುತ್ತೆ. ತುಪ್ಪ, ಮೊಸರು
ಅಥವಾ ಕಾಯಿ ಹಾಲು ಯಾವುದ್ರ ಜೊತೆ ಕೂಡ ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ಎಲ್ಲದ್ರ ಜೊತೆ ಕೂಡ ಸೂಪರ್ ಆಗಿರುತ್ತೆ ಇದು. ಮತ್ತು ಇದನ್ನು ಕಡುಬು ಮಾಡೋದಕ್ಕೆ ಬರಲ್ಲ, ಕಷ್ಟ ಆಗುತ್ತೆ ಅನ್ನೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ. ಹಾಗೆಯೇ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.